ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರು ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ನ್ಯೂ ಇಯರ್ 2026. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಕೀರ್ತನೆ 98:1 ವಚನವನ್ನು ನಾವು ಅಧ್ಯಯನ ಮಾಡಿ ಕೇಳುವ ಪ್ರಿಯರೇ. ಇಲ್ಲಿ ಹೆಡ್ಡಿಂಗಲ್ಲಿ ಬರೆದು ಯೆಹೋವ ರಾಜನ ರಕ್ಷಣೆಯನ್ನು ಕೊಂಡಾಡುವುದು. ಆಮೆನ್. ಮೊದಲ ವಚನ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ, ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ ಎಂಬುದಾಗಿ. ಹಲ್ಲೆಲೂಯಾ. ಹೊಸ ಕೀರ್ತನೆಯನ್ನು ಹಾಡಬೇಕು. ಪ್ರತಿದಿನವೂ ನಾವು ಧನ್ಯವಾದದಿಂದ ಆತನ ಸನ್ನಿಧಾನಕ್ಕೆ ಬರುವಂಥದ್ದು ಬಹಳ ಮುಖ್ಯ. ಈ ಹಳೆ ವರ್ಷದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾನೆ ಎಂಬುದನ್ನು ನಾವು ನೆನಪು ಮಾಡಿಕೊಂಡು ಆತನಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಈ ಹೊಸ ವರ್ಷಕ್ಕೆ ನಾವು ಈಗಾಗಲೇ ಕಾಲನ್ನಿಟ್ಟಿದ್ದೇವೆ. ಈ ಹೊಸ ವರ್ಷವು ದೇವರು ನಿಮ್ಮನ್ನು ಹೊಸ ಹರ್ಷಗಳಿಂದ, ನಿಮಗೆ ಹೊಸ ಅನಾಯಿಂಟಿಂಗ್, ಫ್ರೆಶ್ ಅನಾಯಿಂಟಿಂಗ್ ಎವ್ರಿ ಡೇ ನಿಮ್ಮನ್ನು ಹೊಸ ಸಂತೋಷದಿಂದ ಆತನು ತುಂಬಿಸ್ತಾನೆ. ಯಾವುದೇ ಕಾಲಘಟ್ಟದಲ್ಲಿ ನೀವು ಹಾದು ಹೋಗಲು ಪ್ರಿಯರೇ, ಆತನನ್ನು ನೀವು ಗಟ್ಟಿಯಾಗಿ ಹಿಡಿಯುವುದಾದರೆ ಆತನು ನಿಮ್ಮನ್ನು ಬಲಪಡಿಸಿ ಆತನು ನಿಮ್ಮನ್ನು ಜಯದ ಹಾದಿಯಲ್ಲಿ ನಡೆಸ್ತಾನೆ. ಯಾಕೆ ಗೊತ್ತಾ? ನೀವು ಹಿಡಿದಿರುವುದು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಕೈ. ಆತನನ್ನು ಹಿಡಿದಿರುವುದು ಎಂಬುದಾಗಿ ಹೇಳುವುದಾದರೆ ದಿನಂಪ್ರತಿ ಆತನ ಕೊಟ್ಟಂಥ ಜೀವದ ವಾಕ್ಯವನ್ನು ಅಧ್ಯಯನ ಮಾಡುವಂಥದ್ದು, ಮೆಡಿಟೇಟ್ ಮಾಡುವಂಥದ್ದು, ಆತನೊಂದಿಗೆ ವೈಯಕ್ತಿಕ ಸಮಯವನ್ನು ಕಳೆಯುವಂಥದ್ದು, ಪ್ರಾರ್ಥನೆಯಲ್ಲಿ ಮಾತ್ರವಲ್ಲ ಕುಟುಂಬವಾಗಿ ಕಳೆಯುವಂಥದ್ದು ಸಮಯ. ಇದನ್ನು ಅಭ್ಯಾಸಿಸಿರಿ. ಇದು ಮುಖ್ಯವಾದದ್ದು. ಕುಟುಂಬವಾಗಿ ನಾವು ಕರ್ತನನ್ನು ಒಟ್ಟಾಗಿ ಸೇರಿ ಆರಾಧನೆ ಮಾಡುವಂಥದ್ದು, ಸಮಯ ಕೊಡುವಂಥದ್ದು, ಮಕ್ಕಳನ್ನು ಕ್ರಿಸ್ತನ ಭಯಭಕ್ತಿಯಲ್ಲಿ ನಡೆಸುವಂಥದ್ದು. ಕ್ರಿಸ್ತನ ಭಯ ಹೇಗೆ ನಮಗೆ ಬರ್ತದೆ? ದೈವಿಕ ಭಯ, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದೆಂದರೆ ಗಾಡ್ಲಿ ಫಿಯರ್ ಆಲ್ವೇಸ್ ಮುಖ್ಯವಾಗಿದೆ. ಯಾಕಂದರೆ ಪ್ರತಿನಿತ್ಯ ಮೊದಲ ಪ್ರಿಫರೆನ್ಸ್ ದೇವರಿಗೆ ಕೊಡುವಂಥದ್ದು, ಮೊದಲ ಪ್ರಾಧಾನ್ಯತೆ ಆತನಿಗೆ ಕೊಡುವಂಥದ್ದು. ಮತ್ತಾಯ 6:33 ಹೇಳ್ತದಲ್ಲ, ಮೊದಲು ಪರಲೋಕ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ತವಕ ಪಡಿರಿ, ಅದರ ಮೂಲಕ ಎಲ್ಲವೂ ನಿಮಗೆ ದೊರೆಯುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಆಮೇನ್. ಮಾತ್ರವಲ್ಲ, ದೇವರ ವಾಕ್ಯ ಪ್ರಿಯರೇ, ಏಷಯ 43:18 ಈ ರೀತಿಯಾಗಿ ಹೇಳ್ತದಲ್ಲ, ಆ ಯೆಹೋವನು ಹೀಗನ್ನುತ್ತಾನೆ, ಹಳ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳಲ್ಲಿ ಮರೆತು ಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡ್ಡವಿಯಲ್ಲಿ ನದಿಗಳನ್ನು ಹರಿಸುವೆನೆಂಬುದಾಗಿ. ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತಾನೆ, ಯೆಹೋವನ ಕೈ ರಕ್ಷಿಸಲಾರದ ಮೋಟುಗೈಯೋ ಎಂದೂ ಅಲ್ಲ. ದೇವರು ನಮ್ಮನ್ನು ರಕ್ಷಿಸುವಾತ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಕಾಪಾಡಿದ ಆತನಾಗಿದ್ದಾನೆ. ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮೊದಲೇ ಆತನ ಕಣ್ಣುಗಳು ಪ್ರಿಯರೇ ನನ್ನನ್ನು ನಿಮ್ಮನ್ನು ನೋಡಿದವು. ಹಲ್ಲೆಲೂಯಾ. ಆತ ನಮ್ಮನ್ನು ಅದ್ಭುತವಾಗಿ ಪ್ರೀತಿ ಮಾಡ್ತಾನೆ ಪ್ರಿಯರೇ. ಹೇಗೆಂಬುದಾಗಿ ನಾವು ನೋಡುವುದಾದರೆ ಯೋಹಾನ 3:16 ನೆನಪಿಗೆ ತಂದುಕೊಳ್ಳಿರಿ. ತಂದೆ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನು ಕೂಡ ತನಗಾಗಿ ಉಳಿಸಿಕೊಳ್ಳೋದು ನಮಗಾಗಿ ಕೊಟ್ಟನು ಪ್ರಿಯರೇ. ಅಷ್ಟು ಅಮೂಲ್ಯರಾಗಿದ್ದೇವೆ ನಾನು ನೀವುಗಳು. ಹಾಗಿರುವಾಗ ಈ ಹೊಸ ವರ್ಷದಲ್ಲಿ ಆತನನ್ನು ಪೂರ್ಣ ಬಲ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ಸ್ತುತಿಸುತ್ತಾ ನಾವು ಆತನ ವಾಕ್ಯದಲ್ಲಿ ಬೆಳೆಯುತ್ತಾ, ವಾಕ್ಯವನ್ನು ಅಧ್ಯಯನ ಮಾಡುತ್ತಾ, ವಾಕ್ಯದಿಂದ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತಾ, ಆತನ ಮಹಿಮೆಗಾಗಿ, ಆತನ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರ, ಆತನ ಚಿತ್ತಕ್ಕಾಗಿ ಜೀವಿಸ್ತಾ ಲೋಕದ ಕಡೆಗೆ ವಾಕ್ಯವನ್ನು, ಸುವಾರ್ತೆಯನ್ನು ಸಾರುವವರಾಗಿರೋಣ. ನಮ್ಮ ನೆರೆಕರೆಯಲ್ಲಿ, ನಮ್ಮ ಮನೆಯಲ್ಲಿ ವಾಕ್ಯ ಎಂಬ ಬೀಜವನ್ನು ಬಿತ್ತೋಣ ಮೊದಲು. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡುವ ದೈವಿಕ ಭಯವನ್ನು ಅವರಿಗೆ ತಿಳಿಸಿಕೊಡುವ. ದೈವಿಕ ಭಯವು ಅವರನ್ನು ರಕ್ಷಿಸ್ತದೆ. ಹಲ್ಲೆಲೂಯಾ. ಗಾಡ್ಲಿ ಫಿಯರ್ ನಮ್ಮ ಕುಟುಂಬವನ್ನು ಕಾಯುತ್ತದೆ. ಹಲ್ಲೆಲೂಯಾ. ಭಯಭಕ್ತಿಯು, ದೇವರ ಭಯಭಕ್ತಿಯು ನಮ್ಮ ಕುಟುಂಬದಲ್ಲಿ ನಾವು ಬೆಳೆಸುವ ವಾಕ್ಯ ಆಧಾರಿತವಾಗಿ. ಹಲ್ಲೆಲೂಯಾ, ಆಮೆನ್. ಆತನು ನಾವೀಗ ವಾಕ್ಯ ಅಧ್ಯಯನ ಮಾಡಿದಂತೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳು ಹರಿಸುವೆನು. ಪ್ರಿಯರೇ, ನಮ್ಮ ರಕ್ಷಕ ಯೇಸು ಕ್ರಿಸ್ತನಿಗೆ ಯಾವುದಾದರೂ ಅಸಾಧ್ಯವೂ ಇಲ್ಲ, ಎಲ್ಲವೂ ಸಾಧ್ಯ. ಮ್ಯಾಥ್ಯೂ 19:26 ಸೇಸ್, ವಿತ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಅಂಥ ರಕ್ಷಕನನ್ನು ನಾನು ನೀವು ಆರಾಧನೆ ಮಾಡ್ತಿದ್ದೇವೆ ಈ ಹೊಸ ವರ್ಷದಲ್ಲಿ ಪ್ರಿಯರೇ. ಆತನನ್ನು ಪೂರ್ಣ ಬಲದಿಂದ ನಾವು ಸ್ತುತಿಸುವ, ಆತನ ಮೇಲೆ ದೃಷ್ಟಿಟ್ಟು ನಾವು ನಮಗೆ ದೇವರು ಕೊಟ್ಟಂತೆ ಈ ಜೀವಿತ ಎಂಬ ಓಟವನ್ನು ಓಡುವ. ಈ ಹೊಸ ವರ್ಷದಲ್ಲಿ ಹಲವಾರು ಹರ್ಷಗಳೊಂದಿಗೆ ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಹೊಸ ಹೊಸ ಸಂಬಂಧಗಳನ್ನು ದೇವರು ತರ್ತಾನೆ. ಹಲ್ಲೆಲೂಯಾ. ಆತನ ಪ್ರಕಟಣೆಗಳಿಂದ ನಿಮ್ಮ ಕುಟುಂಬ ತುಂಬಿಕೊಳ್ತದೆ. ಹಲ್ಲೆಲೂಯಾ. ಹಲವಾರು ಪವಿತ್ರಾತ್ಮನ ಫಲವರಗಳಿಂದ ಆತನು ನಿಮ್ಮನ್ನು ತುಂಬಿಸಲಿಕ್ಕಿದ್ದಾನೆ. ನಾವು ಮಾಡಬೇಕಾದದಿಷ್ಟೇ, ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಂಥದ್ದು ಬಹಳ ಮುಖ್ಯ. ಮೊದಲನೇದಾಗಿ ಮೊದಲ ಪ್ರಾಧಾನ್ಯತೆ ಆತನಿಗೆ ಕೊಡುವಂಥದ್ದು, ರಕ್ಷಕನಿಗೆ ಕೊಡುವಂಥದ್ದು, ಯೇಸು ಕ್ರಿಸ್ತನಿಗೆ ಕೊಡುವಂಥದ್ದು, ದೇವರ ವಾಕ್ಯ ಅಧ್ಯಯನ ಮಾಡುವಂಥದ್ದು, ಪ್ರಾರ್ಥನೆಯಲ್ಲಿ ಬೆಳೆಯುವಂಥದ್ದು. ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ನಿಮ್ಮ ವೈಯಕ್ತಿಕ ಸಂಬಂಧ ರಕ್ಷಕನಲ್ಲಿ ಬೆಳೀತದೆ. ಹಲ್ಲೆಲೂಯಾ. ಇದು ಮುಖ್ಯವಾದದ್ದು. ಹಲ್ಲೆಲೂಯಾ. ಮಾತ್ರವಲ್ಲ, ವಾಕ್ಯವನ್ನು ಸಾರುವಂಥದ್ದು, ಹಲ್ಲೆಲೂಯಾ, ಸಾಕ್ಷಿಗಳಾಗಿ ಜೀವಿಸುವಂಥದ್ದು. ಆಮೆನ್. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳ ಮುಂದೆ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು. ಹಿರಿಯರಾಗಿ ಹೇಳುವುದಾದರೆ ಪೇರೆಂಟ್ಗಳು ನಮ್ಮ ಸಾಕ್ಷಿ ಜೀವಿತವನ್ನು ಮಕ್ಕಳು ನೋಡಿ
ಮಕ್ಕಳು ಕೂಡ ದೇವರ ಕಡೆಗೆ ಬರುತ್ತಾರೆ. ಹಲ್ಲೆಲೂಯ. ಆಮೆನ್. ಸುವಾರ್ತೆಯನ್ನು ಸಾರುವವರಾಗಿರೋಣ, ಕ್ರಿಸ್ತನಿಗಾಗಿ ಜೀವಿಸುವವರಾಗಿರೋಣ. ಹಲ್ಲೆಲೂಯ. ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮನ್ನು ಇನ್ನೂ ಹೇರಳವಾಗಿ ಆತ್ಮಿಕ, ದೈಹಿಕ, ಭೌತಿಕ ಆಶೀರ್ವಾದಗಳಿಂದ ತುಂಬಿಸಿ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯ. ಯಾವುದೇ ಕಾಲಘಟ್ಟ ಕರ್ತನನ್ನು ಗಟ್ಟಿಯಾಗಿ ಹಿಡೀರಿ. ಆತನು ನಿಮ್ಮನ್ನು ಮೇಲೆತ್ತುವವನಾಗಿದ್ದಾನೆ. ಆತನು ನಮ್ಮ ಶಿರಸ್ಸಾಗಿದ್ದಾನೆ. ಹಲ್ಲೆಲೂಯ. ಆಮೆನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಡ್ ಹ್ಯಾಪಿ ನ್ಯೂ ಇಯರ್. ಆಮೆನ್.